ಕುಷ್ಟಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಪ್ಪಿದ ಭೀಕರ ದುರಂತ. ಕಂದಕಕ್ಕೆ ಉರುಳಿದ ಕಬ್ಬಿನ ಟ್ರಾಕ್ಟರ್. ಅತಿ ವೇಗವಾಗಿ ಬಂದ ಹಿಂಬದಿಯ ವಾಹನದ ಹಾರ್ನ್ ಸದ್ದಿಗೆ ಚಾಲಕ ಗಾಬರಿಗೊಂಡ ಪರಿಣಾಮ ಡಬಲ್ ಟ್ರಾಲಿ ಟ್ರಾಕ್ಟರ್ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಕಂದಕಕ್ಕೆ ಬಿದ್ದ ಘಟನೆ ನಗರದ ಎಪಿಎಂಸಿ ಬಳಿಯ ಬೈಪಾಸ್ ರಸ್ತೆಯಲ್ಲಿ ಇಂದು ಜರುಗಿದೆ. ತಾಲೂಕಿನ ಹುಲಿಯಾಪುರ ತಾಂಡಕ್ಕೆ ಸೇರಿದ ಡಬಲ್ ಟ್ರಾಲಿ ಟ್ರಾಕ್ಟರ್ ಇದಾಗಿದ್ದು ಇಲ್ಕಲ್ ಕುಷ್ಟಗಿ ಬೈಪಾಸ್ ರಸ್ತೆಯ ಉಗ್ರಾಣದ ಬಳಿ ಚಲಿಸುತ್ತಿತ್ತು. ಈ ವೇಳೆ ಹಿಂದಿನಿಂದ ಬಂದ ವಾಹನವೊಂದು ಅನಿರೀಕ್ಷಿತವಾಗಿ ಜೋರಾಗಿ ಹಾರ್ನ್ ಹಾಕಿದೆ. ಇದರಿಂದ ಚಾಲಕ ದಿಢೀರ್ ಗಾಬರಿಗೊಂಡು ವಾಹನವನ್ನು ಎಡಭಾಗಕ್ಕೆ ತಿರುಗಿಸಿದ್ದಾನೆ. ಈ ಸಂದರ್ಭದಲ್ಲಿ ಡಬಲ್ ಟ್ರಾಲಿಯ ಭಾರದ ಜಜ್ಮೆಂಟ್ ಸಿಗದೆ ರಸ್ತೆ ಪಕ್ಕದ ಆಳವಾದ ಕಮರಿಗೆ ವಾಲಿ ಬಿದ್ದಿದೆ. ಕಂದಕಕ್ಕೆ ಬಿದ್ದ ರಭಸಕ್ಕೆ ಟ್ರಾಕ್ಟರ್ ಇಂಜಿನ್ ಪಕ್ಕದಲ್ಲೇ ಇದ್ದ ಜೆಸ್ಕಾಂ ಟ್ರಾನ್ಸ್ಫಾರ್ಮರ್ ನಡುವೆ ಸಿಕ್ಕಿ ಹಾಕಿಕೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಿಷಯ ತಿಳಿಯುತ್ತಿದ್ದಂತೆ ಕೆಇಬಿ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮುಂದಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಹಿಂದಿನಿಂದ ಬರುವ ವಾಹನಗಳು ಅತಿಯಾದ ವೇಗ ಮತ್ತು ಅನಿವಾರ್ಯವಲ್ಲದಿದ್ದರೂ ಜೋರಾಗಿ ಹಾರ್ನ್ ಹಾಕುವುದರಿಂದ ಇಂತಹ ಅಪಘಾತಗಳು ಸಂಭವಿಸುತ್ತಿವೆ. ಚಾಲಕರು ಸಂಯಮದಿಂದ ವಾಹನ ಚಲಾಯಿಸಿದ್ದರೆ ಈ ನಷ್ಟವನ್ನು ತಪ್ಪಿಸಬಹುದಿತ್ತು ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಈ ಅಪಘಾತದಲ್ಲಿ ಟ್ರ್ಯಾಕ್ಟರ್ಗೆ ಹಾನಿಗಿದ್ದರೂ ಸಹ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರುವುದು ಸಮಾಧಾನ ಸಂಗತಿ ಎಂದು ಸ್ಥಳೀಯರು ತಿಳಿಸಿದ್ದಾರೆ.